ಈಗ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಈ ಒಂದು ಅದ್ಭುತ ಮುಹೂರ್ತ ನಡೀತು. ಅಂಡ್ ಈ ಕ್ರಿಮಿನಲ್ ಯೂನಿವರ್ಸ್ ಬಗ್ಗೆ ಮತ್ತೆ ಶಿವನ ಪಾತ್ರದ ಬಗ್ಗೆ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ಕುಟುಂಬಸ್ಥರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಹಾಗೆ ಎಲ್ಲ ತಾಯಂದಿರಿಗೆ ಎಲ್ರಿಗೂ ನಮಸ್ಕಾರ. ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಕ್ಷಮೆ ಕೇಳ್ತೀನಿ, ಯಾಕಂದ್ರೆ ಸ್ವಲ್ಪ ಲೇಟ್ ಆಯ್ತು ಇಲ್ಲಿ ಬಂದು ನಿಮ್ಮ ಮೀಟ್ ಮಾಡೋದು, ಕ್ಷಮೆ ಇರಲಿ. ಈ ಚಿತ್ರದ ಹೆಸರು ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ, ಸಿನಿಮಾ ಹೆಸರು ಕ್ರಿಮಿನಲ್ ಅಂತ. ಇದು ನನ್ನ 7ನೇ ಚಿತ್ರ. ಸಾರಿ, ನಮ್ಮ ತಂಡದ ಬಗ್ಗೆ ನಾನು ಮಾತಾಡೋದು ಫಸ್ಟ್. ಈ ಚಿತ್ರದಲ್ಲಿ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಬಂದು ತುಂಬಾ ಹೆಸರು ಮಾಡಿರುವಂತ DOP, ದಟ್ ಈಸ್ ವೈದಿ ಸರ್. ಸರ್, ವೆಲ್ಕಮ್ ಟು ದ ಟೀಮ್ ಅಂಡ್ ಐ ಆಮ್ ಎಕ್ಸೈಟೆಡ್ ಟು ವರ್ಕ್ ವಿತ್ ಯು ಸರ್. ಅಂಡ್ ಎರಡನೇದು ಮುರಳಿ ಮಾಸ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ, ಖರಾಬು, ಬಾಸು ಖರಾಬು, ಪುಗುರು, ಮಾರ್ಟಿನ್, ಈ ತರ ಒಳ್ಳೊಳ್ಳೆ ಸಾಂಗ್ ನ ಕಂಪೋಸ್ ಮಾಡಿ ಅವ್ರದ್ದೇ ಯೂನಿಕ್ ವೇ ಮತ್ತೆ ಯೂನಿಕ್ ಸ್ಟೆಪ್ಸ್ ನ ಕ್ರಿಯೇಟ್ ಮಾಡಿದಂತ ಮಾಸ್ಟರ್ ಜೊತೆ ಮತ್ತೆ ಕ್ರಿಮಿನಲ್ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದು ಖುಷಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ನೋಡಿ ಸರ್. ಏನಕ್ಕೆ ಅಂದ್ರೆ ನಮ್ಗೆ ಏನಕ್ಕೆ ತುಂಬಾ ರೆಸ್ಪಾನ್ಸಿಬಲ್ ಫೀಲ್ ಆಗುತ್ತೆ ಅಂದ್ರೆ, ನನ್ನ ಆತ್ಮೀಯ ಗೆಳೆಯ ಚಂದನ್ ಶೆಟ್ಟಿ ಅವರು ಕಂಪೋಸ್ ಮಾಡಿದಂತ ಸಾಂಗ್ ತುಂಬಾನೇ ದೊಡ್ಡ ರೀಚ್ ಆಗಿತ್ತು. ಈಗಲೂ ಎಲ್ಲೋದ್ರೂ ಮಕ್ಕಳೆಲ್ಲ ಕೇಳೋದು ಕರಾವು ಅಂತಾರೆ. ಸೊ ಈಗ ಅಗೇನ್ ಮುರಳಿ ಮಾಸ್ಟರ್, ಚಂದನ್ ಶೆಟ್ಟಿ ಅವರು ಇವರೆಲ್ಲ ಸೇರ್ಕೊಂಡು ಸಾಂಗ್ ಕಂಪೋಸ್ ಮಾಡ್ತಿದ್ದಾರೆ ಅಂದ್ರೆ ಜವಾಬ್ದಾರಿ ಜಾಸ್ತಿ ಇದೆ 100%. ಸೊ ಇದೊಂದು ದೊಡ್ಡ ನಮ್ಗೇನೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಫೀಲ್ ಆಗ್ತಾ ಇದೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಮಾಡ್ತಿದೆ ಅನ್ನೋ ಒಂದು ನಂಬಿಕೆ ಇದೆ. ಅಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ರಾಜ್ಗುರು ಸರ್. ರಾಜ್ಗುರು ಸರ್ನ ಮೀಟ್ ಮಾಡಿದಾಗ ಕತೆ ಹೇಳ್ತೀನಿ ಅಂದ್ರು. ಕತೆ ಕೇಳಿದೆ. ಕತೆ ಕೇಳಿದ ತಕ್ಷಣ ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದು ಮತ್ತೆ ಎಂಟೈರ್ ಸಿನಿಮಾದ ಟೋಟಾಲಿಟಿ ಅಂತ ಏನ್ ಹೇಳ್ತೀವಿ, ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಈ ತರ ಯಾರನ್ನೇ ಮಾಡ್ತಾರೆ ಅಂದ್ರೆ ಅವ್ರದೇ ಒಂಥರ ಎವಿಡೆನ್ಸ್ ತರ ಇತ್ತು. ನಿಜವಾಗ್ಲೂ ಉತ್ತರ ಕರ್ನಾಟಕ ಹಾವೇರಿಗೆ ನಡೆದಂತ ಕಥೆ ಇದು. ದೊಡ್ಡ ಕಥೆ ಬಂದಿತ್ತು. ಹಾವೇರಿ ಮತ್ತೆ ಆಂಗಲ್ ಅಲ್ಲಿ ನಡೆದಂತ ಒಂದು ಪ್ರೇಮಿಗಳ ಕಥೆ, ಒಂದು ಪ್ರಾಪರ್ ಅಥೆಂಟಿಕ್ ಕಲ್ಟ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ದಿಸ್ ಮೂವಿ ಇಸ್ ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ. ಯಾಕೆಂದ್ರೆ ನಿಜವಾಗ್ಲೂ ನಡೆದಂತ ಕತೆ. ನಾವು ಪಾತ್ರನ ಇಲ್ಲ ಮಾಡಿಫೈ ಮಾಡ್ಕೊಬೋದಲ್ಲ, ಇಲ್ಲ ನಾನು ಹಿಂಗ್ ಮಾಡ್ಕೊಬೋದು, ಇಲ್ಲ ಹಿಂಗ್ ಹೀರೋಯಿಸಮು, ನಥಿಂಗ್. ನಿಜವಾಗ್ಲೂ ಏನ್ ನಡೆದಿದ್ಯೋ 99% ಅದೇ ರೀತಿ ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ತುಂಬಾ ಕಮರ್ಷಿಯಲ್ ಆಗಿ ನಾನು ನಮ್ಮ DOP ಸರ್, ಡೈರೆಕ್ಟರ್ ಎಲ್ಲ ಮತ್ತೆ ಪ್ರೊಡ್ಯೂಸರ್ ಸರ್ ಎಲ್ಲ ಕೂತ್ಕೊಂಡಾಗ ಪ್ಲಾನ್ ಮಾಡಿದ್ರು ಅಷ್ಟೇ. ತುಂಬಾ ಎಲಿವೇಶನ್ಸ್ ಆ ತರ ಎಲ್ಲ ಏನು ಇದೆ, ಪಾತ್ರಕ್ಕೆ ಏನ್ ಬೇಕು, ಕರೆಕ್ಟ್ ಆಗಿ ಕತೆಗೆ ಏನಿದೆಯೋ ಆ ಪಾತ್ರ ಹೆಂಗ್ ನಡ್ಕೊಂತಿತ್ತೋ ಅದೇ ತರ ಮಾಡ್ಬೇಕು, ಒಂಥರ ಎನಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಖಂಡಿತ ಇದು ತುಂಬಾ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡೋದಕ್ಕೆ ಮತ್ತೆ ಪ್ರೆಸೆಂಟ್ ಮಾಡೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ. ಅಂಡ್ ಭರ್ಜರಿ ಚಿತ್ರ ಆದ್ಮೇಲೆ ನಿಮ್ಮಿ ಡಾರ್ಲಿಂಗ್ ಆದ್ಮೇಲೆ ತಾರಮ್ಮನ್ನ ನಾನು ಯಾವಾಗ್ಲೂ ನಿಮ್ಮಿ ಡಾರ್ಲಿಂಗ್ ಅಂತ ಕರೀ. ಆ ಚಿತ್ರದಲ್ಲಿ ಏನು ದನ ಕಾಯೋಕ್ಕೂ ಲಾಯಕ್ಕಿಲ್ಲ ಒಂದು, ಇವಾಗ ದೇಶ ಕಾಯೋಕ್ ಹೋಗ್ತಿದ್ಯಲ್ಲ ಮಗ್ರೆ ಅಂದಾಗ, ಇಲ್ಲ ನಿಮ್ಮಿ ಡಾರ್ಲಿಂಗ್ ಹಂಗಲ್ಲ, ನಾನು ಮಾತು ಕೇಳೇ ಅಂತೀನಿ. ಸೊ ಅವಾಗಿಂದ ನಿಮ್ಮಿ ಡಾರ್ಲಿಂಗ್ ಅಂತಾನೆ ನಾವು ಕರೆಯೋದು. ಈ ಚಿತ್ರದಲ್ಲಿ ತಿರ್ಗಾ ನನ್ನ ತಾಯಿಯಾಗಿ ಅಭಿನಯಿಸಿ ನಮಗೆ ಒಂದು ಅವಕಾಶ ಕೊಟ್ಟಿದ್ರೆ. ಯಾಕೆಂದ್ರೆ ನಾನು ಆ ಅಮ್ಮನ್ನ ಕೇಳಿದೆ, ಅಮ್ಮ ಒಂದೊಳ್ಳೆ ಪಾತ್ರ ಇದೆ, ನೀವು ದಯವಿಟ್ಟು ನೀವು ಪೊಲಿಟಿಕಲ್ ಲೈಫಲ್ಲಿ ಬಿಸಿ ಇರ್ತೀರ ಗೊತ್ತು, ಬಟ್ ನಮಗೊಂದು ಒಳ್ಳೆ ಕತೆ ಇದೆ ಅಂದಿದ ತಕ್ಷಣ ಅವ್ರು ಹಿಂದೆ ಒಂದು ಏನು ಕಳ್ಸಪ್ಪಿ ಮಾಡ್ತೀನಿ ನಾನು ಈ ಚಿತ್ರನ ಅಂತ ಹೇಳಿದ್ರು. ಕೇಳಿದ ತಕ್ಷಣ ಅವರು ಅಮ್ಮನೂ ತುಂಬಾ ಶಾಕು, ಏನ್ ಈ ತರ ಇದೆ ಕತೆ, ಇದು ಒಪ್ಕೊಂಡೆ ಅಂತ. ಸೊ ಖುಷಿ ಆಯ್ತು. ಹಾಗೆ ಇನ್ನೊಬ್ರು ಸ್ನೇಹಿತರ ಬಗ್ಗೆನೇ ಹೇಳಬೇಕು. 8 ವರ್ಷದಿಂದ ನಾವು ಭರ್ಜರಿ ಚಿತ್ರ ಒಟ್ಟಿಗೆ ಮಾಡಿದ್ವಿ. ಈ ಕತೆ ಕೇಳಿದ ತಕ್ಷಣ ನಾನು ಇಮ್ಮಿಡಿಯೇಟ್ ಆಗಿ, ನಾವು ಯೂಶಲಿ ಟಚ್ ಅಲ್ಲಿ ಇರ್ತಿದ್ವಿ, ಏನಾದ್ರೂ ಸಿನಿಮಾ ರಿಲೀಸ್ ಆದ್ರೂ ಏನಾದ್ರೂ ರಿವ್ಯೂಸ್ ಎಕ್ಸ್ಚೇಂಜ್ ಮಾಡೋದೆಲ್ಲ ಇರ್ತಿತ್ತು. ಈ ಚಿತ್ರ ಕತೆ ಕೇಳಿದ ತಕ್ಷಣ ನಮ್ಮ ಡೈರೆಕ್ಟರ್ ಜೊತೆ ಮಾತಾಡಿ ನಾನು ರಚಿತಾ ಅವರಿಗೆ ಕಾಲ್ ಮಾಡಿ, ಹೆಂಗಿದೆ ಡೇಟ್ಸು,
ಅದೇ ಫುಲ್ ಟೈಟ್ ಆಗಿದೆ, ಸ್ವಲ್ಪ ಫ್ರೀ ಮಾಡ್ಕೊಂಡು ನಾವು ಮುಂಚೂರು ಡೇಟ್ಸ್ ಕೊಡ್ಬೇಕು. ಏನ್ ಕತೆ, ಯಾರು, ಏನು, ಯಾವ ಪ್ರೊಡಕ್ಷನ್ ಹೌದು, ಏನ್ ಸ್ಟೋರಿ, ಏನು ತಿಳಿದೆ ಡೆಫಿನೆಟ್ಲಿ ಬೇಲ್ವಾ ಆಮೇಲೆ ನಾನು ಹೇಳಿದೆ ನಿಜವಾಗ್ಲೂ ಓಕೆ, ಓಕೆ, ಖುಷಿ ಆಯ್ತು. ಬಟ್ ಕತೆ ಒಂದ್ಸರಿ ಕೇಳಿದ್ರೆ ನನಗೂ ಒಂಚೂರು ಕಾನ್ಫಿಡೆನ್ಸ್ ಬರುತ್ತೆ ಅಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ವೆರಿ ನೆಕ್ಸ್ಟ್ ಡೇ ಕತೆ ಕೇಳೋದು, ಡೈರೆಕ್ಟರ್ ಹೋಗಿ ಕತೆ ಕೇಳಿದ ತಕ್ಷಣ ಡೆಫಿನೆಟ್ಲಿ ಐ ಆಮ್ ಡೂಯಿಂಗ್ ದಿಸ್ ಮೂವಿ. ಬಟ್ ನೀನ್ ಹಿಂಗ್ ಈ ಪಾತ್ರವನ್ನು ಒಪ್ಕೊಂಡೆ, ನಾವ್ ಹೆಂಗ್ ಮಾಡೋದು ಈ ಪಾತ್ರನ ಅಂತ. ಯಾಕೆಂದ್ರೆ ತುಂಬಾನೇ ಯೂನಿಕ್ ಸಬ್ಜೆಕ್ಟು. ನಿಮ್ಗೆಲ್ಲರಿಗೂ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇಡೀ ಎಂಟೈರ್ ಡೈಲಾಗ್ಸ್ ಎಲ್ಲ ಇರೋದು. ನಾನು ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತಾಡ್ತೀನಿ ಅಂದ್ರೆ ನನಗೇನೆ ಒಂಥರ ಎಕ್ಸೈಟ್ಮೆಂಟ್. ಯಾಕೆಂದ್ರೆ ಉತ್ತರ ಕರ್ನಾಟಕ ಮಂದಿನೇ ಎಲ್ಲ ಆಕ್ಟರ್ಸ್ಗೂ, ಇನ್ಫ್ಯಾಕ್ಟ್ ನಮ್ಗೆ ಅಂತಾರೆ ಎಲ್ಲ ಆಕ್ಟರ್ಸ್ಗೂ ಒಂದು ಪ್ರೋತ್ಸಾಹ, ಬೆಂಬಲ ಅಂತಲ್ಲ, ಫಸ್ಟ್ ಮುಂದೆ ಬರೋದೇ ಉತ್ತರ ಕರ್ನಾಟಕ ಮಂದಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಸೊ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವು ಮಾತಾಡ್ಬೇಕು ಅಂದ್ರೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಮತ್ತೆ ಡೈಲಾಗ್ಸ್ ಕೊಟ್ಟಾಗ ಸಖತ್ತಾಗಿದೆಯಲ್ಲ ಈ ವರ್ಡ್ ಅಂತಲ್ಲ ಅನ್ಸುತ್ತೆ. ನಮಗೂ ಒಂಚೂರು ಕಲಿಕೆ, ಹೊಸದಾಗಿರೋ ಪದಗಳನ್ನ ಕಲಿಯೋ ಒಂದು ಅವಕಾಶ ಸಿಕ್ತು. ಮತ್ತೆ ಈ ಚಿತ್ರ ನಾನು ಡೈರೆಕ್ಟರ್ ಜೊತೆ ಮೀಟ್ ಮಾಡಿ ಕತೆ ಕೇಳಿದ ತಕ್ಷಣ ಇದನ್ನ ನೆಕ್ಸ್ಟ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅಂದಿದ ತಕ್ಷಣ ನನಗೆ ಮನೀಶ್ ಸರ್ ನೆನಪಾಯ್ತು. ಯಾಕೆಂದ್ರೆ ಮನೀಶ್ ಸರ್ ನಾವು ಕೇಳಿದ ತಕ್ಷಣ ಮನೀಶ್ ಸರ್ ಫಸ್ಟ್ ಕತೆ ಕೇಳಿದ್ರು. ಕತೆ ಕೇಳಿದ ತಕ್ಷಣ ಮನೀಶ್ ಸರ್ ಡೆಫಿನೆಟ್ಲಿ ಇವರು ಮನೀಶ್ ಸರ್ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಬಿಸ್ನೆಸ್ ಅಲ್ಲಿ ಈಸ್ ಅ ಬಿಗ್ಗೆಸ್ಟ್ ಪ್ಲೇಯರ್ ರೈಟ್ ನಾವು. ಅವರು ಹೋಗಿದ ತಕ್ಷಣ ಟೈಮ್ ಕೊಟ್ರು. ಒಂದು ಎರಡನೇದು ಇದು ನಮ್ಮ ಕಲ್ಟ್ ಚಿತ್ರ ಅದು ಇದು ಅಂತೆಲ್ಲ ಅಂದಿದ ತಕ್ಷಣ ನನ್ಗೆ ಏನ್ ಹೇಳ್ಬಿಡಿ ಕತೆ ಕೇಳ್ಬಿಡ್ತೀನಿ. ನಾನು ಕತೆ ಕೇಳಿದ ತಕ್ಷಣ ಡೆಫಿನೆಟ್ಲಿ ಈ ಮೂವಿ ಮಾಡೋಣ. ಯಾಕೆಂದ್ರೆ ನಾನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ತುಂಬಾ ಕಮರ್ಷಿಯಲ್ ಆಗಿರುತ್ತೆ, ತುಂಬಾ ಹೀರೋಯಿಸಮ್ ಇರುತ್ತೆ. ಮತ್ತೆ ನಾವು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ವಿ ಅಂದ್ರೆ ತುಂಬಾ ಕಮರ್ಷಿಯಲ್ ಎಲಿವೇಶನ್ಸ್ ಅದೆಲ್ಲ ಇರುತ್ತೆ. ಡೆಫಿನೆಟ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಇರಬೇಕು ಅಂತಾನೆ ಎಲ್ಲಾರು ಮಾಡೋದು. ಬಟ್ ಈ ಚಿತ್ರ ತುಂಬಾನೇ ರಿಯಲಿಸ್ಟಿಕ್ ಆಗಿ ಇರೋದ್ರಿಂದ ಅಂಡ್ ಪ್ರಾಬಬ್ಲಿ ಎಲ್ಲಾ ಪಾತ್ರಗಳು ಅವ್ರಿಗೆ ಇಷ್ಟ ಆಗಿರೋದ್ರಿಂದ ಮತ್ತೆ ನಮ್ಗಳ ಮೇಲೆ ನಂಬಿಕೆ ಇರೋದ್ರಿಂದ ನಮ್ಗೊಂದು ಅವಕಾಶ ಕೊಟ್ಟು ಆಮೇಲೆ ತಂಡ ಫಾರ್ಮ್ ಆಯ್ತು. ಈಗ ನಿಮ್ಗಳು ಮುಂದೆ ನಿಂತಿದ್ವಿ. ಸಿನಿಮಾ ಹೆಸರು ಫೈನಲಿ ಕ್ರಿಮಿನಲ್ ಅಂತ ಇಟ್ಟಾಯ್ತು. ಅಂಡ್ ಉಲ್ಕಾ ಮ್ಯಾಮ್ ಅವರು ಶಿ ಇಸ್ ಬೀನ್ ವೆರಿ ಸಪೋರ್ಟಿಂಗ್. ಯಾಕೆಂದ್ರೆ ಏನೇ ಆದ್ರೂ ಇವರಿಬ್ಬರೇ ಡಿಸಿಷನ್ಸ್ ತಗೊಳ್ಳೋದು. ಸರ್ ಅಷ್ಟೇ, ಮನೀಶ್ ಸರ್ ಕಥೆಯಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್. ಡೈರೆಕ್ಟರ್ ಕೇಳಿದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ತುಂಬಾನೇ ಇನ್ವಾಲ್ವ್ ಆಗ್ತಾರೆ. ಅಂದ್ರೆ ಆನ್ ವೆರಿ ಪಾಸಿಟಿವ್ ನೋಟ್ ಅಲ್ಲಿ ಹೇಳಬೇಕು ಅಂದ್ರೆ ಹಿ ಹ್ಯಾಸ್ ಅ ವಿಷನ್. ಆ ವಿಷನ್ ಇದೆ, ಆಡಿಯನ್ಸ್ ಪಲ್ಸ್ ಏನು ಅಂತ ನಿಜಕ್ಕೂ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಾಂದ್ರೆ ಅವ್ರಿಗೆ ಇಷ್ಟು ಸಕ್ಸಸ್ ಸಿಗ್ತಾ ಇರುತ್ತೆ. ಸರಿ ಸುಮಾರು ಒಂದು 10 ತಮಿಳ್ ಮೂವೀಸ್ ಮಾಡಿದ್ದಾರೆ, ಒಂದು 15 ತೆಲುಗು ಮೂವೀಸ್ ಮಾಡಿದ್ದಾರೆ, ಸೊ ಹಿಂದಿ ಮೂವೀಸ್ ಮಾಡಿದ್ದಾರೆ, ಸಾಕಷ್ಟು ಮೂವೀಸ್ ಮಾಡಿದ್ದಾರೆ. ಸೊ ಅವ್ರು ಕೇಳಿದ ತಕ್ಷಣ ಇಷ್ಟ ಆಯ್ತು ಅಂದ್ರೆ ಎಲ್ರಿಗೂ ಅವ್ರ ಕಾನ್ಫಿಡೆನ್ಸ್ ಬಂತು. ಫೈನಲಿ ಮುಂದಿನ ತಿಂಗಳಿಂದ ಶೂಟಿಂಗ್ ಪ್ರಾರಂಭ ಆಗುತ್ತೆ. ಆಮೇಲೆ ತಾರಮ್ಮ ಹೇಳ್ದಂಗೆ ಹೌದು, ಇನ್ನೊಂದು ಚಿತ್ರ ರಿಲೀಸ್ ಆಗೋದಕ್ಕಿಂತ ಮುಂಚೆ ಮುಹೂರ್ತ ಮಾಡ್ತೀರ ನಾನು ಫಸ್ಟ್. ಇನ್ಮೇಲೆ ಹಂಗೆ ಅಮ್ಮ ಸಿನಿಮಾ ಮುಗಿಸಿದ ತಕ್ಷಣ ಇನ್ನೊಂದು ಸಿನಿಮಾ ಮಾಡ್ಕೊಂಡು ಡೆಫಿನೆಟ್. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಜೀವನ ತುಂಬಾ ದೊಡ್ಡ ದೊಡ್ಡ ಪಾಠಗಳು ಹೇಳ್ಕೊಂಡು ಬಿಟ್ಟಿದೆ. ಸೊ ಇನ್ನ ನಾನು ಯಾರಿಗೂ ಏನು ಕಾಯಕ್ಕೂ ಹೋಗಲ್ಲ, ಎಲ್ಲಿಗೂ ಬೈಂಡ್ ಆಗೋಕ್ಕೂ ಹೋಗಲ್ಲ, ಯಾರ ಜೊತೆಗೂ ಇಂಟ್ಯಾಕ್ಟ್ ಆಗಲ್ಲ. ಕತೆ ಆಯ್ತು, ಸಿನಿಮಾ ಆಯ್ತು, ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇಷ್ಟು ಹೇಳ್ತಾ ಲಾಸ್ಟ್ ಅಲ್ಲಿ ಒಂದೇ ಒಂದು ಕೇಳೋದು, ದಯವಿಟ್ಟು ಎಲ್ರು ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್ ಸರ್. ಕ್ರಿಮಿನಲ್ ಚಿತ್ರಕ್ಕೆ ಒಳ್ಳೇದಾಗ್ಲಿ. ಮುರಳಿ ಮಾಸ್ಟರ್, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.